ಕಬ್ಬು ಬೆಳೆಗಾರರ ಜೊತೆಗೆ ಅವರ ಹೋರಾಟದ ವಿಷಯದಲ್ಲಿ ಆಡಳಿತಾತ್ಮಕವಾಗಿ ಸಂಧಾನದ ಪ್ರಕ್ರಿಯೆ, ಭರವಸೆಗಳು, ಸಭೆಗಳು ಇವೆಲ್ಲವೂ ಕೂಡ ಶುರುವಾಗಿದ್ದಾವೆ. ಅದೆಲ್ಲವನ್ನು ಕೂಡ ನಾವು ತೋರಿಸಿದ್ವಿ. ಈಗ ರಾಜ್ಯದುದ್ದಕ್ಕೂ ರೈತರ ಹೋರಾಟದ ಕಿಚ್ಚು ಇವತ್ತು ಯಾವ ಸ್ವರೂಪದಲ್ಲಿ ಆವರಿಸಿಕೊಂಡಿತ್ತು ಅನ್ನೋದ್ರ ಬಗೆನ ಸಮಗ್ರ ವರದಿಯನ್ನು ತೋರಿಸ್ತೀವಿ. ಉತ್ತರ ಕರ್ನಾಟಕದಲ್ಲಿ ಹೋರಾಟದ ಕಿಚ್ಚು ಮೊಳಗಿತ್ತು. 8ನೇ ದಿನವೂ ಕಬ್ಬು ಬೆಳೆಗಾರರು ಬೀದಿಗಿಳಿದಿದ್ರು. ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ಆಕ್ರೋಶದ ಕಟ್ಟೆಯೇ ಹೊಡೆದಿತ್ತು. ಅಹೋರಾತ್ರಿ ಧರಣಿ ಮಾಡುತ್ತಿದ್ದ ರೈತರು ರಸ್ತೆಯಲ್ಲೇ ಊಟ ತಿಂಡಿ ಮಾಡಿದ್ರು. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣ ಬೆಂಬಲ ನೀಡಿತ್ತು. ನಾಳೆ ಬೆಳಗಾವಿ ಜಿಲ್ಲಾ ಬಂದ್ಗೂ ಕರೆ ಕೊಟ್ಟಿತ್ತು. ಮೊನ್ನೆಯಂತೆಯೇ ಇಂದು ಕೂಡ ರೈತರ ಅರೆಬೆತ್ತಲೆ ಪ್ರತಿಭಟನೆಗಿತ್ತು. ಮೂಡಲಗಿ ಪಟ್ಟಣ ಬಂದ್ ಮಾಡಿದ್ದ ರೈತರು ಗುರ್ಲಾಪುರದ ಕ್ರಾಸ್ವರೆಗೂ ಹೋರಾಟ ಮಾಡಿದ್ರು. 8ನೇ ದಿನದ ಹೋರಾಟಕ್ಕೆ ಮೆಡಿಕಲ್ ವಿದ್ಯಾರ್ಥಿಗಳು ಬೆಂಬಲ ನೀಡಿದ್ರು. ರೈತರ ಚಳವಳಿಗೆ ನಾನು ಒಬ್ಬಳ ರೈತನ ಮಗಳಾಗಿ ಹೇಳ್ತೀನಿ, ಏನೇ ಬಂದ್ರು ಏನಾದ್ರೂ ನಾವೆಲ್ಲದಕ್ಕೂ ಕಬ್ಬಿನ ಬೆಲೆ ಏರಿಕೆ ಆಗಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಇನ್ನೊಂದ್ ಕಡೆ ಅಥಣಿಯಲ್ಲಿ ರೈತರ ಬಾರುಕೋಲು ಚಳವಳಿಯೂ ನಡೆದಿತ್ತು. ಮೂಡಲಗಿ ಪಟ್ಟಣದಿಂದ ಗುರ್ಲಾಪುರದವರೆಗೆ ಸಚಿವರ ಅಣಕು ಶವಯಾತ್ರೆ ಮಾಡಿದ್ರು ಹೋರಾಟಗಾರರು. ಪಟಾಕಿ ಸಿಡಿಸಿ ಬೊಬ್ಬೆ ಹೊಡೆದು ಆಕ್ರೋಶ ಹೊರಹಾಕಿದ್ರು. ರೈತರ ಪ್ರತಿಭಟನೆಗೆ ಜಯಮೃತ್ಯುಂಜಯ ಸ್ವಾಮೀಜಿ ಹಾಗೂ ಕನ್ಹೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಶ್ರೀ ಪಾಲ್ಗೊಂಡು ಸರಕಾರಕ್ಕೆ ಎಚ್ಚರಿಕೆ ನೀಡಿದ್ರು. ನಾಳೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಕರೆ ಕೊಟ್ಟರೆ, ರಾಷ್ಟ್ರೀಯ ಹೆದ್ದಾರಿ ಬಂದ್ ಕರೆ ಈಗಲೂ ಶಾಂತಿಯುತ ಹೋರಾಟ ಮಾಡಕತ್ತಾರೆ. ನಾಳೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಆತಪ್ಪ ಅಂದ್ರೆ ಇದು 2ನೇ ನರಗುಂದ ಬಂಡೆ ಆಗುವಂತ ಸಾಧ್ಯತೆ ಇದೆ. ಎಲ್ಲಾನು ನೀವು ಮಾಡಿದಂಗ ಮಾಡ್ಬೇಕು. ಮುಂದೆ ಬರ್ತೀರಪ್ಪ, ಕೈ ಮುಗಿತೀರಿ, ದೇಶನೇ ರೈತರ ಬೆನ್ನೆಲುಬು ಅಂತೀರಿ, ಹಿಂದ್ ಬಂದು ಜಾಡಿಸಿ ಒದ್ದು ಸೊಂಟ ಮುರಿಬೇಕಂತೀರಿ. ಉತ್ತರ ಕರ್ನಾಟಕ ಭಾಗದ ರೈತರ ಹೋರಾಟಕ್ಕೆ ರಾಜ್ಯವ್ಯಾಪಿ ಬೆಂಬಲ ವ್ಯಕ್ತವಾಗಿತ್ತು. ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿ ರೈತರು ವಿಭಿನ್ನ ಪ್ರತಿಭಟನೆ ಮಾಡಿದ್ರು. ನಾಯಕರ ಭಾವಚಿತ್ರಗಳನ್ನಾಗಿಟ್ಕೊಂಡು ಆಕ್ರೋಶ ಹೊರಹಾಕಿದ್ರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ದೇಸಾಯಿ ವೃತ್ತದಲ್ಲಿ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಹಾವೇರಿ ಡಿಸಿ ಕಚೇರಿ ಮುಂಭಾಗ ಪ್ರತಿಭಟನೆ ಮಾಡಲಾಯಿತು. ವಿವಿಧ ಮಠಾಧೀಶರು, ಕರವೇ ಹಾಗೂ ವಿವಿಧ ರೈತ ಸಂಘಟನೆ ಬೆಂಬಲ ನೀಡಿದ್ವು. ವಿಜಯಪುರದಲ್ಲೂ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ನಗರದ ಗಗನ್ ಮಹಲ್ ಬಳಿ ಹೋರಾಟ ನಡೆಯಿತು. ಮಾಜಿ ಸಚಿವ ಎಸ್ಕೆ ಬೆಳ್ಳುಬ್ಬಿ ಪಾಲ್ಗೊಂಡು ಸರ್ಕಾರದ ವಿರುದ್ಧ ಹರಿಹಾಯ್ದ್ರು. ಕಲಬುರಗಿಯ ಅಫ್ಜಲ್ಪುರ ಪಟ್ಟಣದ ಸವೇಶ್ವರ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಸರ್ಕಾರದ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದ್ರು. ಧಾರವಾಡದಲ್ಲೂ ಸಹ ಕಬ್ಬು ಬೆಳೆಗಾರರು ಪ್ರತಿಭಟನೆ ನಡೆಸಿದ್ದಾರೆ. ಡಿಸಿ ಕಚೇರಿ ಎದುರು ರೈತರು ಧರಣಿ ನಡೆಸಿದ್ದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.